ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಮಾಡಿದರು? ಮಾಮೂಲಿಯಾಗಿ ಇಂತಹ ವಿಷಯದಲ್ಲಿ ಎಲ್ಲ ತಂದೆ ತಾಯಂದರು ಮಾಡೋದು ಒಂದೇ ವಿಷಯ. ಒಂದು ಬೈದು ಬುದ್ಧಿ ಹೇಳ್ತಾರೆ, ಇಲ್ಲ ಒಡೆದು ಬುದ್ಧಿ ಹೇಳ್ತಾರೆ. ಆದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರ ಮನಸ್ಸಿನಲ್ಲಿ ಅಜರಾಮರ ಅವರ ಹೆಸರು. ಯಾಕಂದರೆ ಈ ನಟ ಕನ್ನಡ ನಾಡಿಗೆ ಸಾಕಷ್ಟು ಸೇವೆ ಮಾಡಿದ್ದಾರೆ. ಹಾಗೆ ಮಗುವಿನಂಥ ಮನಸ್ಸು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಕ್ಕಳ ಮನಸ್ಸು ಅರ್ಥ ಆಗ್ತಿತ್ತಂತೆ. ಇದೇ ಕಾರಣಕ್ಕೆ ಅವರು ತಮ್ಮ ಜೇಬಿನಲ್ಲಿ ಅಂದರೆ ತಮ್ಮ ಪರ್ಸ್ನಲ್ಲಿ ಹಣ ಇಟ್ಟು ಅದನ್ನು ಜೇಬಿನ ಮೇಲೆ ಕಾಣುವ ರೀತಿ ಇಟ್ಟು ಹೋಗ್ತಿದ್ರಂತೆ. ಆಗ ಶಿವರಾಜ್ಕುಮಾರ್, ನಮ್ಮ ಶಿವಣ್ಣ ಹಾಗೂ ಅವರ ಸಹೋದರರು ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಖರ್ಚು ಮಾಡ್ಕೊಳ್ತಿದ್ರಂತೆ. ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಸುಮ್ಮನೆ ಕೇಳಬೇಕು ಅನ್ನೋ ವಿಷಯಕ್ಕೆ ಬಂದು ಪಾರ್ವತಮ್ಮನವ್ರನ್ನ ಕರೆದು ಕೇಳ್ತಿದ್ರಂತೆ.